ಬೈಬಲನ್ನು ನಾವು ಅಪೊಸ್ತಲ ಕಾರ್ಯ 6ನೇ ಅಧ್ಯಾಯಕ್ಕೆ ತೆರೆಯೋಣ. ಅಪೊಸ್ತಲ ಕಾರ್ಯ 6ನೇ ಅಧ್ಯಾಯ. ನಾನು ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡ್ತೇನೆ. 6ನೇ ಅಧ್ಯಾಯ 1ರಿಂದ 3 ವಚನ. ಆ ದಿವಸಗಳಲ್ಲಿ ಶಿಷ್ಯರ ಸಂಖ್ಯೆ ಹೆಚ್ಚಾದಾಗ ಪ್ರತಿದಿನ ಉಪಚಾರದಲ್ಲಿ ಗ್ರೀಕರ ವಿಧವೆಯರು ಅಲಕ್ಷ್ಯ ಮಾಡಲ್ಪಟ್ಟದ್ದರಿಂದ ಇಬ್ರಿಯರಿಗೆ ವಿರುದ್ಧವಾಗಿ ಅವರು ಗುಣುಗುಟ್ಟಿದರು. ಆಗ ಆ 12 ಮಂದಿಯು ಶಿಷ್ಯರ ಸಮೂಹವನ್ನು ತನ್ನ ಬಳಿಗೆ ಕರೆದು, ನಾವು ದೇವರ ವಾಕ್ಯವನ್ನು ಬಿಟ್ಟು ಉಪಚಾರ ಮಾಡುವುದು ವಿಹಿತವಾದದ್ದಲ್ಲ. ಆದ್ದರಿಂದ ಸಹೋದರರೇ, ಈ ಕೆಲಸದ ಮೇಲೆ ನಾವು ನೇಮಿಸುವಂತೆ ಪವಿತ್ರಾತ್ಮನಿಂದಲೂ ಜ್ಞಾನದಿಂದಲೂ ತುಂಬಿದ ಯಥಾರ್ಥವಾದ 7 ಮಂದಿಯನ್ನು ನಿಮ್ಮಿಂದ ಆರಿಸಿಕೊಳ್ಳಿರಿ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮ್ಮ ವಾಕ್ಯವು ನಮ್ಮ ಪಾದಕ್ಕೆ ದೀಪವು, ನಮ್ಮ ದಾರಿಗೆ ಬೆಳಕು ಆಗಿದೆ. ನೀವು ನಮಗೆ ವಾಕ್ಯಗಳನ್ನು ಕೊಟ್ಟದ್ದರಿಂದಲೇ ನಮ್ಮ ಜೀವಿತವು ಬೆಳಕಾಗಿ ಹೊಳಿತಾ ಇದೆ. ಯಾಕಂದ್ರೆ ನಿಮ್ಮ ವಾಕ್ಯವನ್ನು ಅನುಸರಿಸುವುದರ ಮೂಲಕ ನಮ್ಮನ್ನು ನೀವು ಮೇಲಕ್ಕೆತ್ತಿದ್ದೀರಿ, ನಮ್ಮನ್ನು ಆಶೀರ್ವದಿಸ್ತಾ ಬಂದಿದ್ದೀರಿ. ಇವತ್ತು ಕೂಡ ಈ ವಾಕ್ಯಗಳ ಮೂಲಕ ನಿಮ್ಮ ಮಕ್ಕಳೊಂದಿಗೆ ಮಾತನಾಡಿ ಆತ್ಮಿಕ ಅಭಿವೃದ್ಧಿಯ ಆಶೀರ್ವಾದ ಉಂಟಾಗುವಂಥ ಒಂದು ಕೃಪೆಯನ್ನು ನೀವು ನೀಡಬೇಕಾಗಿ ಬೇಡಿಕೊಳ್ತೇನೆ. ತಂದೆಯೇ, ಅಲ್ಪದಾಸನನ್ನು ನಿಮ್ಮ ಶಿಲುಬೆಯಲ್ಲಿ ಬಚ್ಚಿಟ್ಟು ನಿಮ್ಮ ವಾಕ್ಯವನ್ನು ನಾವೆಲ್ಲರೂ ಕೇಳುವ ಹಾಗೆ ನನ್ನನ್ನು ನಡೆಸಿ ಎಂದು ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ನಾವು ಇವತ್ತು ನೋಡತಕ್ಕಂಥ ಒಂದು ಸಂದೇಶ ಯಾವುದಂದ್ರೆ, ಒಬ್ಬ ಸಭಾ ಸೇವಕನ ಸೇವೆಯ ಕುರಿತಾಗಿ. ನಾನು ಈಗಾಗಲೇ ಪ್ರಕಟಿಸಿದ್ದೇನೆ, ಒಬ್ಬ ಸಭಾ ಸೇವಕನ ವಿಷಯ ನಮಗೆ ಅಗತ್ಯತೆ ಇದೆ ಎಂಬುದಾಗಿ. ಆದ್ದರಿಂದ ಸಭಾ ಸೇವಕನ ಒಂದು ಪಾತ್ರ ಅಥವಾ ಅವರ ಅವಶ್ಯಕತೆ ಮತ್ತು ಅವರ ಆತ್ಮಿಕತೆ ಯಾವ ಗುಣಮಟ್ಟದಲ್ಲಿ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಎಂಬುದಾಗಿ ನಾವು ನೋಡುವಂಥದ್ದು. ಅದರಿಂದ ಈ ಸಭಾ ಸೇವಕನ ವಿಷಯದಲ್ಲಿ ನೋಡುವಾಗ ಅದು ಏನು ಅರ್ಥ ಕೊಡ್ತದಂದ್ರೆ, ಅದೊಂದು ದಾಸ ಅಥವಾ ಸೇವಕ ಎಂಬುದಾಗಿ. ಒಬ್ಬ ದಾಸ ಅಥವಾ ಸೇವಕ, ಅದು ಗ್ರೀಕಲ್ಲಿ ಡಯೋಕೋನಸ್ ಎಂಬುದಾಗಿ ಅದಕ್ಕೆ ಹೇಳುವಂಥದ್ದು. ಗ್ರೀಕ್ನಲ್ಲಿ ಡಯೋಕೋನಸ್ ಅಂತ ಹೇಳುವಂಥದ್ದು. ಅದರ ಅರ್ಥ ಒಬ್ಬ ಸೇವಕ ಮಂತ್ರಿ ಇತರರ ಅಗತ್ಯತೆಗಳನ್ನು ಕಾಯುವವನು ಅಂತ. ಒಬ್ಬ ಸೇವಕ ಅಂದ್ರೆ ಮಂತ್ರಿ ಇತರರ ಅಗತ್ಯತೆಗಳನ್ನು ಕಾಯುವವನೆಂಬುದೇ ಆ ದಾಸನ ಅರ್ಥ, ಗ್ರೀಕಲ್ಲಿರುವ ದಾಸನ ವಿಷಯದಲ್ಲಿ ಅರ್ಥ. ಅದರಿಂದ ಹೊಸ ಒಡಂಬಡಿಕೆಯಲ್ಲಿ ದಾಸರು ಮತ್ತು ಸೇವಕರು ಎಂಬುದಾಗಿ ಸುಮಾರು 70 ಬಾರಿ ಹೊಸ ಒಡಂಬಡಿಕೆಯಲ್ಲಿ ಬರೆಯಲಾಗಿದೆ. ಅಂದ್ರೆ ಸಭೆಯಲ್ಲಿ 2 ಹುದ್ದೆಗಳಿವೆ. ಒಂದು ಸಭಾ ಹಿರಿಯನು ಅಥವಾ ಸಭಾ ಪಾಲಕನು ಅಥವಾ ಸಭಾ ಅಧ್ಯಕ್ಷನು. ಅವನು ಸಭಾ ಹಿರಿಯನು, ಸಭಾ ಪಾಲಕನು, ಸಭಾ ಅಧ್ಯಕ್ಷನು, ಇದು ಒಂದೇ, ಒಬ್ಬನಿಗೆ ಸಂಬಂಧಪಟ್ಟ ಬಿರುದು ಅಥವಾ ಆ ಪದವಿ. ಆಮೇಲೆ ಇನ್ನೊಂದು ಹುದ್ದೆ, ಅದು ಸಭಾ ಸೇವಕನು. ಅವನು ಸಭೆಗೂ ಸಭಾ ಪಾಲಕನಿಗೂ ಒಂದು ವಿಶೇಷ ಸಹಾಯ ಮಾಡುವನಾಗಿ ಅವನು ಇರುವವನು. ಆದ್ದರಿಂದ ಅವನು ಸಭಾ ಪಾಲಕನು, ಹಿರಿಯನು, ಅವನು ಬೋಧಿಸುವವನು ಮತ್ತು ಸೇವೆಗಳ ಎಲ್ಲ ಕೆಲಸಗಳ ಮೇಲ್ವಿಚಾರಣೆ ನೋಡಿಕೊಳ್ಳುವನು. ಇವನು ಸಭಾ ಅಧ್ಯಕ್ಷನು, ಸಭಾ ಹಿರಿಯನ ಒಂದು ಕೆಲಸ. ಸಭಾ ಸೇವಕನು ವಿಶೇಷವಾದ ಅಗತ್ಯತೆಗಳ ವಿಷಯದಲ್ಲಿ ಕಾಳಜಿ ವಹಿಸುವುದು, ಅವಕಾಶಗಳಿಗೆ ತಕ್ಕ ಹಾಗೆ ಸಹಾಯ ಮಾಡುವಂಥದ್ದು. ಹಾಗೆ ಸಭೆ ಎಲ್ಲ ಕುಟುಂಬಗಳ ವಿಷಯದಲ್ಲಿ ಒಂದು ನೋಡಿಕೊಳ್ಳುವ ಒಂದು ಜವಾಬ್ದಾರಿಯೂ ಕೂಡ ಅಲ್ಲಿ ಸಭಾ ಸೇವಕನ ವಿಷಯದಲ್ಲಿ ಇದೆ. ಅವನಿಗೆ ಡೀಕನ್ ಅಂತ ಹೇಳುವಂತಹದ್ದು. ಆದ್ರಿಂದ ನೀವು
ಇವತ್ತಿನ ಸಂದೇಶ ಕೇಳಿ ನಾನು 1 ವಾರ ಬಿಟ್ಟು ಅಥವಾ 2 ವಾರ ಬಿಟ್ಟು ಹೆಸರುಗಳನ್ನು ನಾನು ಕೊಡ್ತೇನೆ, ಕೆಲವರ ಹೆಸರುಗಳನ್ನು ಕೊಡ್ತೇನೆ. ನೀವು ಇವತ್ತು ಸಂದೇಶ ಕೇಳಿ ಆ ಸಂದೇಶಕ್ಕೆ ತಕ್ಕ ಯೋಗ್ಯವಾಗಿರುವ ವ್ಯಕ್ತಿ ಯಾರಂತ ನೀವು ಆರಿಸಿಕೊಂಡು ಅವರನ್ನು ನೇಮಿಸುವಂತ ವಿಷಯ. ಒಂದು ವೇಳೆ ನೀವು ಈ ವಾಕ್ಯಗಳನ್ನು ಕೇಳದೆ ನಿಮ್ಮದಾದ ಆಲೋಚನೆಯಲ್ಲಿ ತಪ್ಪಾಗಿ ಒಂದು ವೇಳೆ ಕೊಟ್ರೆ, ದೇವರು ನೋಡುವಾಗ ನಿಮ್ಮ ಆರಿಸುವಿಕೆ ಎಂಥವರನ್ನು ಆರಿಸಿದ್ದೀರೆಂಬ ವಿಷಯವೂ ಆಗುತ್ತೆ. ಆದ್ದರಿಂದ ವಾಕ್ಯವನ್ನು ಕೇಳಿದ್ರೆ ಒಬ್ಬ ಯೋಗ್ಯವಾದ ವ್ಯಕ್ತಿ ಎಂಥವನು ಆಗಿದ್ದಾನೆ ಎಂಬುದಾಗಿ ನೀವು ಅಲ್ಲಿ ಆರಿಸಿಕೊಳ್ಳುತ್ತೀರಿ. ಆದ್ದರಿಂದ ಇದು ಬಹಳ ಮುಖ್ಯ. ಆದ್ದರಿಂದ ಸಭೆಗೆ ಇರುವಂತದ್ದು 2 ಹುದ್ದೆ, ಒಂದು ಸಭಾಪಾಲಕನು, ಸಭಾ ಹಿರಿಯನು, ಸಭಾ ಅಧ್ಯಕ್ಷನೇ, ಎರಡನೇದಾಗಿ ಸಭಾ ಸೇವಕನು. ಇನ್ನು 3 ವಿಷಯಗಳು ಇವೆ. ಒಂದು ಸುವಾರ್ಥ ಪ್ರಚಾರಕ ಅಂತ ಇದೆ. ಅವನು ಇದಕ್ಕೆ ಉದಾಹರಣೆ ಪೌಲನನ್ನು ನಾವು ನೋಡ್ತೇವೆ. ಅವನು ಸುವಾರ್ಥ ಪ್ರಚಾರಕನು, ಅನ್ಯ ಜನಾಂಗಗಳಿಗೂ ಸುವಾರ್ತೆಯನ್ನು ಸಾರಿ ಅಲ್ಲಿ ಸಭೆಯನ್ನು ಸ್ಥಾಪಿಸಿದವನು. ಅವನು ಒಂದು ಆರ್ಡಿನೇಷನ್, ಅಸ್ಥಾರ್ಪಣೆ ಹೊಂದಿದ ವ್ಯಕ್ತಿ. ಇನ್ನೊಂದು ಎರಡನೇದಾಗಿ ಸುವಾರ್ತಿಕನು ಸಭಾಧ್ಯಕ್ಷನಲ್ಲ, ಅಪೋಸ್ತನಲ್ಲ, ಅಥವಾ ಅವನು ಸಭಾ ಹಿರಿಯನು ಕೂಡ ಅಲ್ಲ. ಅವನು ಸುವಾರ್ತೆ ಯಾರು ಬೇಕಾದ್ರೆ ಅಲ್ಲಿ ಸಾರಬಹುದು. ಅವನು ಸುವಾರ್ತಿಕನು. ಅವನು ಊರಿಂದ ಊರಿಗೆ ಹೋಗಿ ಸುವಾರ್ತೆ ಹೇಳುವಂತ ವಿಷಯದಲ್ಲಿರುವವನು. ಇದಕ್ಕೆ ಉದಾಹರಣೆಗೆ ಫಿಲಿಪ್ಪನನ್ನು ನಾವು ತೆಗೆದುಕೊಳ್ಬಹುದು. ಇನ್ನು 3ನೇ ವ್ಯಕ್ತಿ ಯಾರಂದ್ರೆ ಅವನು ಕಲಿಸುವವನು. ಈ ಕಲಿಸುವವನಂದ್ರೆ ಟೀಚರ್. ಅದು ಕೂಡ ಯಾರು ಬೇಕಾದ್ರೆ ಆಗ್ಬೋದು, ಆದ್ರೆ ಬೈಬಲ್ ಗೊತ್ತಿರಬೇಕು. ಅವರು ಯಾವುದೇ ಒಂದು ಹಸ್ತಾರ್ಪಣೆಯನ್ನು ಹೊಂದಬೇಕಂತ ವಿಷಯ ಅಲ್ಲ, ಅದು ಯಾರು ಬೇಕಾದ್ರೆ ಮಾಡ್ಬೋದು. ಆದ್ರೆ ಅದು ಬಹಳ ಜಾಗ್ರತೆ ಹಿಂದೆ ಇರುವವರು, ಗೊತ್ತಿರೋರು ಮಾತ್ರ ಅದು ಮಾಡುವಂಥದ್ದಾಗಬೇಕು. ಹಾಗೆ ಒಟ್ಟಿಗೆ 5 ಸಂಗತಿಗಳು ನೋಡ್ತೇವೆ. ಆದ್ರೆ ಸಭೆಗೆ 2 ಹುದ್ದೆ. ಈಗ ನಾವು ಅಪೊಸ್ತಲ ಕಾರ್ಯ 6ನೇ ಅಧ್ಯಾಯಕ್ಕೆ ಬರೋಣ. ಅದರಲ್ಲಿ 1 ರಿಂದ 3 ವಚನವನ್ನು ಈಗ ನಾವು ಓದಿದ್ದೇವೆ. ಆ ದಿವಸಗಳಲ್ಲಿ ಶಿಷ್ಯರ ಸಂಖ್ಯೆ ಹೆಚ್ಚಾದಾಗ ಪ್ರತಿದಿನದ ಉಪಚಾರದಲ್ಲಿ ಗ್ರೀಕರ ವಿಧವೆಯರು ಅಲಕ್ಷ್ಯ ಮಾಡಲ್ಪಟ್ಟದ್ದರಿಂದ ಇಬ್ರಿಯರಿಗೆ ವಿರುದ್ಧವಾಗಿ ಅವರು ಗುಣಗುಟ್ಟಿದರು. ಆಗಿನ ಅಪೊಸ್ತಲರಿರುವಂತ ಆ ಸಮಯದಲ್ಲೇ ಸಭೆಯಲ್ಲಿ ಸಮಸ್ಯೆ ಬಂತು. ಆ ಗ್ರೀಕರು ಸ್ತ್ರೀಯರು ಇಬ್ರಿಯ ಸ್ತ್ರೀಯರ ವಿಷಯದಲ್ಲಿ ಗುಣಗುಟ್ಟುವಿಕೆ, ವಿರೋಧವಾಗಿ ಮಾತನಾಡುವುದು, ಏನೇನೋ ಹೇಳುವಂತ ಕೆಲಸ ಅಲ್ಲಿ ನಡೀತಾ ಬಂತು. ಅಂದ್ರೆ ಇಬ್ರಿಯರು ಯಹೂದ್ಯರಿಗೆ ಸಂಬಂಧಪಟ್ಟ ಸ್ತ್ರೀಯರಾಗಿದ್ದಾರೆ, ಗ್ರೀಕರು ಅನ್ಯರಾಗಿದ್ದಾರೆ. ಆದ್ರಿಂದ ಇಲ್ಲಿ ಒಂದು ಅನ್ಯರಂತ ಹೇಳಿದ ಕೂಡಲೇ ಅವರೊಂದು ಅನ್ಯರು. ಯಾಕಂದ್ರೆ ಇಸ್ರೇಲ್ನಲ್ಲಿ ಅನ್ಯರು ಅಂತ ಹೇಳುವಾಗ ಅವರನ್ನು ಭಾರ ದೂರ ಇಡುವಂತ ಒಂದು ವಿಷಯ ಇತ್ತು. ಆದ್ರಿಂದ ಈ ಗ್ರೀಕರು ಇಲ್ಲಿ ಒಳಗಡೆ ಬಂದು ಬಿಟ್ಟಿದ್ದಾರೆ. ಇವರಿಗೆ ಅದನ್ನು ಸ್ವೀಕರಿಸಲಿಕ್ಕೆ ಇಷ್ಟ ಆಗ್ತಾ ಇಲ್ಲ. ಯಾಕಂದ್ರೆ ಅವರ ಜಾತಿ ಬೇರೆ, ನಮ್ಮ ಜಾತಿ ಬೇರೆ ಅಂತ ಇದೊಂದು ದೊಡ್ಡದಾಗಿ ನಡೀತಾ ಇತ್ತು. ಇದಕ್ಕೋಸ್ಕರ ಏನಾಯ್ತು, ಆ ಗ್ರೀಕರು ಸಿರಿಯರಿಗೆ ತಕ್ಕ ಸಹಾಯವನ್ನು ಮಾಡುವುದನ್ನು ಬಿಟ್ಬಿಟ್ರು. ಅಲ್ಲಿ ಅವ್ರು ಏನ್ ಮಾಡಿದ್ರು, ಗುಣಗುಟ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಷ್ಟು ಜನಸಂಖ್ಯೆ ಬಹಳ ದೊಡ್ಡದಿದೆ, ಅಲ್ಲಿ ಸಭೆ ದೊಡ್ಡದಿದೆ ಅದು. ಆದ್ರೆ ಈ ಒಂದು ಕೆಲಸದಲ್ಲಿ ಎಲ್ಲರನ್ನೂ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಅಪೊಸ್ತಲರಿಗೆ ಆಗ್ತಾ ಇಲ್ಲ. ಅವರಿರುವುದೇ 12 ಮಂದಿ. ಆದ್ರಿಂದ ಅದು ಬಹಳ ಕಷ್ಟಕರವಾದ ಸ್ಥಿತಿ ಬಂತು. ಈ ಸುದ್ದಿ ಈಗ ಯಾರಿಗೆ ಬಂತು? ಅಪೊಸ್ತಲರ ಬಳಿಗೆ ಬಂತು. ಅಪೊಸ್ತಲರನ್ನು ಎಲ್ಲಾ ಶಿಷ್ಯ ಸಮೂಹದವರನ್ನು ಕರೆದ್ರು, ನಂಬಿಗಸ್ತರನ್ನು ಎಲ್ಲರನ್ನು ಕರೆದು ಅವರು 2ನೇ ವಚನದಲ್ಲಿ ಏನು ಹೇಳ್ತಾರೆ, ನಾವು ದೇವರ ವಾಕ್ಯವನ್ನು ಬಿಟ್ಟು ಉಪಚಾರ ಮಾಡುವುದು ವಿಹಿತವಲ್ಲ ಅಥವಾ ಒಳ್ಳೆದಲ್ಲ. ನಮಗೆ ಕೆಲಸ, ದೇವರ ವಾಕ್ಯವನ್ನು ನಿಮಗೆ ಬೋಧಿಸುವಂತ ಕೆಲಸ ಇದೆ, ನಿಮಗಾಗಿ ಪ್ರಾರ್ಥಿಸುವಂತ ಕೆಲಸ ಇದೆ. ಅದನ್ನು ಬಿಟ್ಟು ನಾನು ಈ ಉಪಚಾರ ಮಾಡುವ ಕೆಲಸಕ್ಕೆ ನಾನು ಅಲ್ಲ ಎಂಬುದಾಗಿ ಅಲ್ಲಿ ಅಪೊಸ್ತಲರು ತಿಳಿಯಪಡಿಸ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ
3ನೇ ವಚನದಲ್ಲಿ ಅದು ಏನು ಮಾಡಬೇಕೆಂಬುದಾಗಿ ತಿಳಿಯಪಡಿಸ್ತಾ ಇದ್ದಾರೆ. ಆದ್ದರಿಂದ ಸಹೋದರರೇ, ಈ ಕೆಲಸದ ಮೇಲೆ ನಾವು ನೇಮಿಸಲ್ಪಡುವಂತೆ ಪವಿತ್ರಾತ್ಮನಿಂದಲೂ ಜ್ಞಾನದಿಂದಲೂ ತುಂಬಿದ ಯಥಾರ್ಥವಾದ 7 ಮಂದಿಯನ್ನು ನಿಮ್ಮಿಂದ ಆರಿಸಿಕೊಳ್ಳಿರಿ. ನೋಡಿ, ಈ ಕೆಲಸದ ಮೇಲೆ ನೇಮಕ ಮಾಡುವುದಕ್ಕೆ ಇಲ್ಲಿ 3 ಅರ್ಹತೆಯನ್ನು ಇಲ್ಲಿ ಕೊಡಲಾಗಿದೆ. ಒಂದು, ಅವನು ಪವಿತ್ರಾತ್ಮನಿಂದ ತುಂಬಿದವನಾಗಿ ಕಾಣಬರಬೇಕು. 2ನೇದಾಗಿ ಅವನು ಜ್ಞಾನದಿಂದ ತುಂಬಿದವನಾಗಿ ಕಾಣಬರಬೇಕು. 3ನೇದಾಗಿ ಅವನು ಯಥಾರ್ಥನಾಗಿ ಇರಬೇಕು. ಆದ್ರಿಂದ ಪವಿತ್ರಾತ್ಮನು ತುಂಬಿದವನಾಗಿದ್ರೆ ಅವನಲ್ಲಿ ಏನು ಫಲಗಳು ಕಾಣುತ್ತೆ ನೋಡಿ. ಗಲಾತ್ಯ 5:22 ವಾಕ್ಯ ಇದೆ ನೋಡಿ. ಗಲಾತ್ಯ 5:22, ಆತ್ಮನ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ವಿನಯ, ಸದ್ಗುಣ, ನಂಬಿಕೆ, ಸಾತ್ವಿಕತ್ವ, ಮಿತವ್ಯಯ, ಇಂಥವುಗಳಿಗೆ ವಿರೋಧವಾಗಿ ನ್ಯಾಯ ಪ್ರಮಾಣವಿಲ್ಲ. ಆದ್ದರಿಂದ ಪವಿತ್ರಾತ್ಮನ ಫಲ ಇಲ್ಲಿ ಕಾಣಬಾರದರೆ ಮೊದಲು ಆ ವ್ಯಕ್ತಿಯಲ್ಲಿ ಪ್ರೀತಿ ಕಾಣಬೇಕು. 2ನೇದಲ್ಲಿ ಆತನು ಒಂದು ಸಂತೋಷದಲ್ಲಿ ಇದ್ದಾನೆ ಎಂಬುದಾಗಿ ನಾವು ನೋಡಬೇಕು. 3ನೇದಾಗಿ ನಾವು ಆತನಲ್ಲಿ ಒಂದು ಸಮಾಧಾನ ಇದೆಯೋ ಎಂಬುದಾಗಿ ನಾವು ನೋಡಬೇಕು. 4ನೇದಾಗಿ ದೀರ್ಘ ಶಾಂತಿ, ಬಹಳ ಶಾಂತತೆಯಲ್ಲಿರುವವನು, ದೀರ್ಘವಾದ ಶಾಂತಿಯಲ್ಲಿರುವವನಾಗಿರ್ಬೇಕು. ನಂತರ ನಾವು ನೋಡ್ತೇವೆ ವಿನಯತೆಯ ಒಂದು ಗುಣ. ಆ ವಿನಯತೆಯಲ್ಲಿ ಮಾತನಾಡುವ ಒಂದು ಗುಣ ಇರಬೇಕು. ನಂತರ ನಾವು ನೋಡ್ತೇವೆ ಸದ್ಗುಣ, ಅಂದ್ರೆ ಒಳ್ಳೆ ಗುಣಗಳು ಆ ವ್ಯಕ್ತಿಯಲ್ಲಿ ಇರಬೇಕು. ನಂತರ ಅವನ ನಂಬಿಕೆ ಹೇಗಿದೆ, ಆ ನಂಬಿಕೆಯು ಅಲ್ಲಿ ಕಾಣಬರುವಂತಹದ್ದು. ಮತ್ತು ಸಾತ್ವಿಕತ್ವ ಅಂದ್ರೆ ಒಂದು ಸಾಧು ಸ್ವಭಾವದವನಾಗಿ ಅಲ್ಲಿ ಇರುವಂತವನು. ನಂತರ ಮಿತವ್ಯಯ ಅಂದ್ರೆ ಒಟ್ಟಾರೆ ಖರ್ಚು ಮಾಡುವವನಲ್ಲ ಅವನು, ಎಲ್ಲವನ್ನು ಮಿತವಾಗಿ ಅಗತ್ಯತೆಗೆ ತಕ್ಕ ಹಾಗೆ ಮಾಡುವವನಿಗೆ ಮಿತವ್ಯಯ ಎಂಬುದಾಗಿ ಅಲ್ಲಿ ಹೇಳುವಂತದ್ದು. ನಂತರ ನಾವು ನೋಡ್ತೇವೆ ಅಲ್ಲಿ ಇಂಥವುಗಳೇ ಎಂಬುದಾಗಿ. ಇದು ಪವಿತ್ರಾತ್ಮನನ್ನು ಅನುಸರಿಸುವಂತ ವ್ಯಕ್ತಿಯಲ್ಲಿ ಈ ಫಲಗಳು ಕಂಡು ಬರುವಾಗ ಅವನು ಪವಿತ್ರಾತ್ಮನಿಂದ ತುಂಬಿದ್ದಾನೆ ಎಂಬುದಾಗಿ ಅದು ಕಾಣಬರ್ತದೆ. ಅಂತ ವ್ಯಕ್ತಿ ಈ ಸಭಾ ಸೇವಕನ ಒಂದು ಸ್ಥಾನಕ್ಕೆ ಅವನು ಯೋಗ್ಯನಾಗಿರುತ್ತಾನೆ. 2ನೇದಾಗಿ ಅವನು ಅಲ್ಲಿ ನೋಡ್ತೇವೆ ಜ್ಞಾನದಿಂದ ತುಂಬಿರಬೇಕು ಎಂಬುದಾಗಿ. ಅವನಿಗೆ ದೇವರ ಜ್ಞಾನ ಬೇಕು, ಲೋಕದ ಜ್ಞಾನ ಅಲ್ಲ. ಅಥವಾ ಲೋಕದ ಜ್ಞಾನದಿಂದ ಅವನು ನಡ್ಕೊಳ್ಳೋ ಜ್ಞಾನ ಅದು ಬೇಕಾಗಿಲ್ಲ. ದೇವರ ಜ್ಞಾನ ಇರುವವನು ಬೇಕು. ದೇವರ ಜ್ಞಾನ ಇರುವವನು ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿ. ಆದರೆ ಮೇಳನದಿಂದ ಬರುವ ಜ್ಞಾನವು ಮೊದಲು ನಿರ್ಮಲವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸುಲಭವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆಯಿಂದಲೂ ಒಳ್ಳೆ ಫಲಗಳಿಂದಲೂ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಪಕ್ಷಪಾತವು ಕಪಟವೂ ಇಲ್ಲ. ನೋಡಿ, ಈ ವಾಕ್ಯದಲ್ಲಿ ಯಾಕೋಬನು ಮೇಲಿನ ಒಂದು ಜ್ಞಾನದ ಕುರಿತಾಗಿ ಸ್ಪಷ್ಟ ಹೇಳ್ತಾ ಇದ್ದಾನೆ. ಲೋಕದ ಜ್ಞಾನದಲ್ಲಿ ಹೊಟ್ಟೆಗಿಚ್ಚು, ಕೈಯಾದ ಅಗೆತನ, ಜಗಳ ಇವೆಲ್ಲ ಇದೆ. ಆದ್ರೆ ದೇವರ ಜ್ಞಾನದಲ್ಲಿ ಇದು ನಿರ್ಮಲವಾದದ್ದು. ಅದು ಶುದ್ಧತೆಯನ್ನು ಯಾವಾಗಲೂ ನೋಡುತ್ತೆ, ಪರಿಶುದ್ಧವಾಗಿರ್ಬೇಕೆಂಬುದನ್ನು ನೋಡುವಂಥದ್ದು ಆ ಜ್ಞಾನ. ನಂತರ ಅದು ಸಮಾಧಾನಕರವಾಗಿ ಇರುವಂತಹದ್ದು, ಸಮಾಧಾನದಲ್ಲಿ ಇರುವಂತಹದ್ದು. ನಂತರ ನೋಡ್ತೇವೆ ವಿನಯವುಳ್ಳದ್ದು, ವಿನಯತೆಯಲ್ಲಿ ಇರುವಂತಹದ್ದು, ಸುಲಭವಾಗಿ ಒಪ್ಪಿಕೊಳ್ಳುವಂಥದ್ದು ಅಂತ ಹೇಳುವಾಗ ಸತ್ಯಕ್ಕೆ ಅನುಗುಣವಾದ ಎಲ್ಲಾ ವಿಷಯಗಳನ್ನು ತಡ ಮಾಡದೆ ಒಪ್ಪಿಕೊಳ್ಳುವಂತಹದ್ದು. ಮತ್ತು ಕರುಣೆ ಇರಬೇಕು, ಆ ಕರುಣೆಯಲ್ಲಿ ತುಂಬಿರ್ಬೇಕು. ನಂತರ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು, ಎಲ್ಲ ಒಳ್ಳೆ ಫಲಗಳು ಆ ವ್ಯಕ್ತಿಯಲ್ಲಿ ಕಾಣುವಂತಹದ್ದು. ನಂತರ ಅದರಲ್ಲಿ ಪಕ್ಷಪಾತವು ಕಪಟವೂ ಇಲ್ಲ. ಅದರಿಂದ ಈ ಜ್ಞಾನ ಇರುವವನು ನಾನು ಇವನ ಪಕ್ಷ ಅಂತ ಹೇಳುವವನಲ್ಲ. ಅವನು ದೇವರ ಪಕ್ಷ, ಅವನು ದೇವರಿಗೆ ಸರಿಯಾಗಿ ನಿಲ್ಲುವವನು, ಹೇಳುವವನಾಗಿದ್ದಾನೆ.
ಆದ್ರಿಂದ ಅವನಲ್ಲಿ ಆ ಪಕ್ಷಪಾತ ಇರುವುದಿಲ್ಲ. ಈ ಜ್ಞಾನ ಇರುವವನಿಗೆ ಅವನಲ್ಲಿ ಕಪಟವೂ ಇಲ್ಲ. ಕಪಟ ಅಂತ ಗೊತ್ತಲ್ಲ, ಮುಂದೆ ಒಂದು ರೀತಿಯಲ್ಲಿ ಹಿಂದೆ ಒಂದು ರೀತಿಯಲ್ಲಿ ಇರುವಂತಹದ್ದು. ಆದ್ದರಿಂದ ಆ ಕಪಟವೂ ಕೂಡ ಅಲ್ಲಿರುವಂತಲ್ಲ. ಆದ್ದರಿಂದ ಅಪೊಸ್ತಲರು ಕೇಳ್ತಾ ಇದ್ದಾರೆ, ಪವಿತ್ರಾತ್ಮನಿಂದಲೂ ತುಂಬಿರುವಂತವರನ್ನು ನೀವು ನೋಡಿ ಮತ್ತು ಜ್ಞಾನದಿಂದ ತುಂಬಿದವರನ್ನು ನೀವು ನೋಡಿ, ಅಂಥವ್ರನ್ನ ಕರ್ಕೊಂಡ್ಬನ್ನಿ. ನಂತರ ಮೂರನೇದಾಗಿ ಯಥಾರ್ಥವಾದ 7 ಮಂದಿಯನ್ನು. ಯಥಾರ್ಥತೆ. ನನಗೆ ಒಬ್ರು ಸೇವಕರು ಈ ರೀತಿ ಹೇಳಿದ್ರು. ಅವರು ಸೇವೆಗೆ ಬರೋ ಮುಂಚೆ ಅವರನ್ನು ನೇಮಿಸಿದವರು ಅವರಿಗೆ ಒಂದು ಮಾತು ಹೇಳಿದ್ರು, ನಿನ್ನ ಸೇವೆ ಒಂದು ಒಳ್ಳೇದಾಗಬೇಕಾದ್ರೆ ಅಥವಾ ನಿನ್ನ ಕುಟುಂಬ ಆಗಲಿ ನಿನ್ನ ಜೀವಿತ ಒಳ್ಳೇದಾಗಬೇಕಾದ್ರೆ ನೀನು ಮೊದಲು ಯಥಾರ್ಥನಾಗಿರು ಅಂತ. ಯಾವಾಗ ಒಬ್ಬ ಯಥಾರ್ಥನು ಅಂದ್ರೆ ಹೃದಯದಲ್ಲಿ ಶುದ್ಧ ಹೃದಯ ಯಥಾರ್ಥನಾಗಿರ್ತಾನೋ ಅವನ ಜೀವಿತ ಮತ್ತು ಅವನ ಕುಟುಂಬವಾಗಲಿ ಅವನ ಉತ್ತಮವಾದ ಸೇವೆ ಉತ್ತಮವಾಗಿರುತ್ತೆ ಅವನು. ಆದ್ದರಿಂದ ಅದು ಒಳ್ಳೆಯ ಒಂದು ಯಥಾರ್ಥತೆಯ ವ್ಯಕ್ತಿ ಆಗಬೇಕು. ಹಾಗಾದ್ರೆ ಯಥಾರ್ಥನು ಅಂದ್ರೆ ನಮಗೆ ಅರ್ಥ ಆಗತ್ತಾ? ನೋಡಿ, ಒಂದು ಸಾರಿ ಕೆಲವ್ರ ಜೀವನದಲ್ಲಿ ನಡೆದ ಕೇಳಿದ್ದೇನೆ. ನನಗೂ ಕೂಡ ಹಾಗೆ ಆಯ್ತು. ಮೂಡಬಿದ್ರೆ ಮಾರ್ಕೆಟ್ಗೆ ಹೋದೆ, ಒಂದು ವಸ್ತು ತಗೊಂಡೆ. 50 ರೂಪಾಯಿಯಲ್ಲಿ ಅವನು ಚೇಂಜ್ ವಾಪಸ್ ಕೊಡಬೇಕಿತ್ತು. ಅವನು ನಾನು 500 ರೂಪಾಯಿ ಕೊಟ್ಟಿದ್ದೇನಂತ ಹೇಳಿ 400 ಚಿಲ್ಲರಿ ವಾಪಸ್ ಕೈಗೆ ಕೊಟ್ಟ. ನಾನು ತಗೊಂಡೆ. ಸ್ವಲ್ಪ ಹೊತ್ತು ನಿಂತೆ, ಹಾಗೆ ನಿಂತು ನೋಡ ಇವನಿಗೆ ನೆನಪಿಗೆ ಏನಾದ್ರು ಬರ್ತದ ಅಂತ. ಅವನಿಗೆ ನೆನಪಿಗೆ ಬರಲಿಲ್ಲ. ಮತ್ತೆ ನಾನು ವಾಪಸ್ ಕೊಟ್ಟೆ. ವಾಪಸ್ ಕೊಟ್ಟಾಗ ಯಾಕೆ ಅಂದ, ನಾನು ಕೊಟ್ಟದ್ದು 50 ರೂಪಾಯಿ ಅಂತ ಹೇಳಿದೆ. ಅಷ್ಟು ಹೇಳುವಾಗ ಅವನಿಗೆ ಆ ದಿವಸದ ಒಂದು ದೊಡ್ಡ ಅವನ ಲಾಭವೇ ಅದು ಆಗಿದೆ ಅಷ್ಟೇ. ಹಾಗಾದ್ರೆ ಅವನಿಗೆ ಒಂದು ಬಹಳ ಇದಾಯಿತು, ಬಹಳ ಒಂದು ಖುಷಿ ಪಟ್ಟ. ಅದೇ ಸಮಯದಲ್ಲಿ ನನಗಾಯ್ತು, ನಾನೊಬ್ಬ ಯಥಾರ್ಥನಾಗಿ ಈ ಸಮಯ ನಡ್ಕೊಂಡೆ. ಹಣ ನೋಡುವಾಗ ಎಷ್ಟು 450 ಮೇಲೆ ಉಂಟಲ್ಲಿ. ನಾನು ಅದನ್ನೇ ನೋಡುದಾದ್ರೆ ನಾನು ಮೋಸ ಹೋಗ್ತಾ ಇದ್ದೆ. ಹಾಗಿರುವಾಗ ಅನೇಕರ ಜೀವಿತದಲ್ಲಿ ನಾನು ಕೇಳಿದ್ದೇನೆ, ಕೆಲವರು ಆ ರೀತಿಯಲ್ಲಿ ಕೊಟ್ಟು ಯಥಾರ್ಥರಾಗಿದೆ. ಮಾತಿನಲ್ಲಿಯೂ ಯಥಾರ್ಥರಾಗಿರ್ತಾರೆ, ನಡವಳಿಕೆಗಳಲ್ಲಿಯೂ ಯಥಾರ್ಥವಾಗಿರ್ತಾರೆ. ಆ ಯಥಾರ್ಥತೆ ಅಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ದೇವರು ತನ್ನ ಕೆಲಸಕ್ಕೆ ಅವರನ್ನು ಉಪಯೋಗಿಸ್ತಾರೆ, ಆರಿಸಿಕೊಳ್ತಾರೆ. ಅದರಿಂದ ಈ 3 ವಿಷಯಗಳಿರುವಂತ ವ್ಯಕ್ತಿ ಬೇಕಾಗಿದೆ. ಒಂದು ಪವಿತ್ರಾತ್ಮನನ್ನು ಅನುಸರಿಸುವಂತ ವ್ಯಕ್ತಿ, ಎರಡನೇದಾಗಿ ಜ್ಞಾನದಿಂದ ತುಂಬಿರುವಂತ ವ್ಯಕ್ತಿ, ದೇವರ ಜ್ಞಾನದಂತೆ ನಡ್ಕೊಳ್ಳುವವನು, ಮೂರನೇದಾಗಿ ಅವನು ಯಥಾರ್ಥನಾಗಿರ್ಬೇಕು. ಅವರನ್ನು ನೇಮಿಸಿ ಎಂಬುದಾಗಿ, ಆರಿಸಿಕೊಳ್ಳಿರಿ ಎಂಬುದಾಗಿ. ಆ ಆರಿಸಿಕೊಳ್ಳುವ ಕೆಲಸ ಸಭೆಗೆ ಕೊಟ್ಟಿದ್ದನು. ಅಪೊಸ್ತಲರು ಸಭೆಗೆ ಕೊಟ್ಟರು. ಸಭೆಯವರು ಗಮನಿಸಿದ್ರು, ಗಮನಿಸಿ ಎಲ್ಲ ನೋಡಿದ್ರು. ಅವರು ಪ್ರೀತಿಯಲ್ಲಿ, ಸಮಾಧಾನದಲ್ಲಿ, ನಂಬಿಕೆಯಲ್ಲಿ, ವಿನಯತೆಯಲ್ಲಿ, ಸಾಧುತ್ವದಲ್ಲಿ ಇವರು ನಡೆಯುವಂಥದ್ದನ್ನು ನೋಡಿದ್ರು. ಆ 7 ಮಂದಿಯನ್ನು ಈಗ ಕರ್ಕೊಂಡ್ಬಂದ್ರು, ಅಪೊಸ್ತಲರ ಮುಂದೆ ನಿಲ್ಲಿಸಿದ್ರು. ಆದ್ದರಿಂದ ಅವರು 4ನೇ ವಚನದಲ್ಲಿ ಏನು ಹೇಳ್ತಾರೆ ನೋಡೋಣ. 4 ಮತ್ತು 5 ಓದಿ. ಆದರೆ ನಾವು ಪ್ರಾರ್ಥನೆಯಲ್ಲಿಯೂ ವಾಕ್ಯೋಪದೇಶದಲ್ಲಿಯೂ ನಿರತರಾಗಿರುವಂತೆ ನಮ್ಮನ್ನು ಒಪ್ಪಿಸಿಕೊಡುವೆವು ಎಂದು ಹೇಳಿದನು. ಈ ಮಾತು ಸಮೂಹಕ್ಕೆಲ್ಲ ಒಪ್ಪಿಗೆಯಾಯಿತು. ಆಗ ಅವರು ನಂಬಿಕೆಯಿಂದಲೂ ಪವಿತ್ರಾತ್ಮನಿಂದಲೂ ತುಂಬಿದವನಾದ ಸ್ಟೇಫನ, ಫಿಲಿಪ, ಪ್ರಕೋರ, ನಿಕನೋರ, ತಿಮೋನ, ಪರ್ಮೇನ ಮತ್ತು ಯಹೂದ್ಯ ಮತಾವಲಂಬಿಯಾದ ಅಂತಿಯೋಕ್ಯದ ನಿಕೋಲಯ ಎಂಬುವರನ್ನು ಆರಿಸಿಕೊಂಡು. ಸಾಕು. ಈಗ 4 ಮತ್ತು 5ನೇ ವಾಕ್ಯದಲ್ಲಿ ನೋಡುವಾಗ ಅಪೊಸ್ತಲರು ಹೇಳ್ತಾರೆ, ನಾವು ಪ್ರಾರ್ಥನೆಯಲ್ಲಿ ವಾಕ್ಯದ ಉಪದೇಶದಲ್ಲಿ ನಿರತರಾಗಿರುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ, ಆದರೆ ನೀವು ಈ ವಿಷಯಗಳನ್ನು ಮಾಡಿ ಎಂಬುದಾಗಿ. ಆಗ ಸಮೂಹಕ್ಕೆಲ್ಲ ಒಪ್ಪಿಗೆ ಆಗಿ ಈಗ ನಂಬಿಕೆಯಿಂದಲೂ ಪವಿತ್ರಾತ್ಮನಿಂದಲೂ ತುಂಬಿದವನಾದ 7 ಮಂದಿಯನ್ನು ಅವರು ತಂದು ಅಪೊಸ್ತಲರ ಮುಂದೆ ಅವರು ಆರಿಸಿಕೊಳ್ತಾರೆ. ಅವರನ್ನು ಅಲ್ಲಿ ಆರಿಸಿ ಇಡ್ತಾರೆ. ಅದರಿಂದ ಸಭೆ ಯಾರನ್ನು ಆರಿಸಬೇಕು
ಅವರು ಈ ರೀತಿ ನೋಡ್ಬೇಕು. ಅವರು ನಂಬಿಕೆಯನ್ನು ನೋಡಿದ್ರು, ಪವಿತ್ರಾತ್ಮನ ತುಂಬಿರುವುದನ್ನು ನೋಡಿದ್ರು, ಜ್ಞಾನದಿಂದ ಅಲ್ಲಿ ತುಂಬಿರುವುದನ್ನು ನೋಡಿದ್ರು. ಅವರನ್ನು 7 ಮಂದಿಯನ್ನು ಕರೆದುಕೊಂಡು ನಿಲ್ಲಿಸಿದರು. ಕೊನೆಗೆ 6ನೇ ವಚನದಲ್ಲಿ ಏನ್ ನಡೀತು? ಅವರನ್ನು ಅಪೊಸ್ತಲರ ಮುಂದೆ ನಿಲ್ಲಿಸಲಾಗಿ ಅವರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನಿಟ್ಟರು. ಈಗ ಅಪೊಸ್ತಲರು ಏನ್ ಮಾಡಿದ್ರು? ಎಲ್ಲರೂ ಸೇರಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈ ಇಟ್ಟರು. ಅವರ ತಲೆಗೆ ಕೈ ಇಟ್ಟರು ಎಂಬುದಾಗಿ ಇಲ್ಲ, ಅವರನ್ನೊಂದು ಆಶೀರ್ವದಿಸುವುದಕ್ಕೆ ಇದು ಕೈ ಇಟ್ಟದ್ದಲ್ಲ. ಇವರು ಕೈ ಇಟ್ಟಂತ ಉದ್ದೇಶ ಏನಂದ್ರೆ, ನಾವು ನಿಮ್ಮ ಜೊತೆಯೇ ಇದ್ದೇವೆ ಎಂಬುದಾಗಿ, ನಾವು ಕೂಡ ನಿಮ್ಮ ಜೊತೆಯೇ ಇದ್ದೇವೆ ಎಂಬುದಾಗಿ. ಮತ್ತೆ ಈ ವ್ಯಕ್ತಿಗಳನ್ನು ಕರ್ತನೆ ನೀವೇ ಆರಿಸಿದ್ದೀರಿ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಿದರು, ಇವರನ್ನು ಈ ಸೇವೆಯಲ್ಲಿ ಮುಂದೆ ನಡೆಸು ಎಂಬುದಾಗಿ ಆ ಪ್ರಾರ್ಥನೆ ಮಾಡಿದ್ರು. ಅದರಿಂದ 7ನೇ ವಾಕ್ಯ ಏನ್ ನಡೀತು? ಇದೆಲ್ಲ ಕ್ರಮಬದ್ಧವಾಗಿ ಆಗುವಾಗ ಹೀಗೆ ದೇವರ ವಾಕ್ಯವು ಪ್ರಬಲವಾಯಿತು ಮತ್ತು ಯೆರೂಸಲೇಮಿನಲ್ಲಿ ಶಿಷ್ಯರ ಸಂಖ್ಯೆಯು ಬಹಳವಾಗಿ ಹೆಚ್ಚಿತು. ಇದಲ್ಲದೆ ಯಾಜಕರಲ್ಲಿ ದೊಡ್ಡ ಸಮೂಹವು ನಂಬಿಕೆಗೆ ವಿಧೇಯರಾದರು. ನೋಡಿ, ಈಗ ಆ 7 ಮಂದಿಯು ತಮಗೆ ಕೊಟ್ಟ ಕೆಲಸಗಳನ್ನು ಮಾಡಿದ್ರು. ಆ ಸಭೆಯಲ್ಲಿ ಆ ಸಮಸ್ಯೆಗೆ ಸಾಲ್ವ್ ಆಯ್ತು. ಅವರು ಏನೆಲ್ಲ ಕೆಲಸ ಮಾಡಬೇಕಿತ್ತು? ಸಭೆಯಲ್ಲಿ ಎಲ್ಲಾ ಕೆಲಸ, ಒಬ್ಬ ಸಭಾ ಸಹಾಯಕನ ಕೆಲಸ ಏನಂದ್ರೆ ಅವರು ಕರ್ತನ ಭೋಜನದಲ್ಲಿ ಸಿದ್ಧತೆ ಮಾಡಬೇಕು, ಮತ್ತು ಸಭೆಯ ಕಟ್ಟಡದ ಕೆಲಸಗಳಿದ್ರೆ ಅದರ ವಿಷಯ ನೋಡ್ಕೊಳ್ಬೇಕು, ಸಭೆಯವರ ವಿಷಯ ನೋಡ್ಕೊಳ್ಬೇಕು. ಹೀಗೆ ಏನೆಲ್ಲ ವಿಷಯಗಳು ಬರ್ತದೆ ಅದೆಲ್ಲವುಗಳು ಆ ವ್ಯಕ್ತಿಗೆ ಇದೆ. ಆ ವ್ಯಕ್ತಿ ಅದನ್ನು ಮಾಡುವಂಥದ್ದು ಅಲ್ಲಿ ಮಾಡುವಂತ ಕೆಲಸ ಆಗಿದೆ. ಆದ್ರಿಂದ ಅವರು ಅದನ್ನು ಕ್ರಮವಾಗಿ ಮಾಡ್ತಾ ಬಂದುದರಿಂದ ಆ ಸಮಸ್ಯೆ ಪರಿಹಾರ ಆಯಿತು. ಸಭೆ ಒಂದು ನಂಬಿಕೆಯಲ್ಲಿ ಇತ್ತಿತ್ತು. ನಾವು ಯಾವಾಗ ಒಂದು ನಂಬಿಕೆಯಲ್ಲಿ, ಸಭೆಯಾಗಿ ಅನ್ಯೋನ್ಯತೆಯಲ್ಲಿ, ಪ್ರೀತಿಯಲ್ಲಿ ಇರ್ತೇವೋ ಅಲ್ಲಿ ಒಂದು ದೊಡ್ಡ ಸಮೂಹವೇ ಬರ್ತದೆ ಎಂಬುದಾಗಿ. ಒಂದು ದೊಡ್ಡ, ಯಾಕಂದ್ರೆ ಈ ಪ್ರೀತಿಯ ಒಂದು ಗುಂಪನ್ನು ನೋಡ್ತಾರೆ, ದೇವರೊಂದಿಗಿರುವ ಅನ್ಯೋನ್ಯತೆಯ ಗುಂಪನ್ನು ಲೋಕ ನೋಡ್ತದೆ, ಮತ್ತು ದೇವರಲ್ಲಿ ನಾವು ಹೇಗೆ ಇದ್ದೇವಂತ ನೋಡಿ ನಮ್ಮೊಂದಿಗೆ ಪಾಲ್ಗೊಳ್ತಾರೆ. ಉಳಿದ ಜನ ಕೂಡ ಬಂದು ರಕ್ಷಣೆ ಹೊಂದ್ತಾರೆ. ಆದ್ದರಿಂದ ಅನೇಕರು ಅಲ್ಲಿ ಸೇರಿಕೊಂಡು ನಂಬಿಕೆಗೆ ವಿಧೇಯರಾದರು. ಹಾಗಿರುವಾಗ ಪ್ರಿಯರೇ, ಸಭೆಯಲ್ಲಿ ಸಮಸ್ಯೆಗಳು ಬರ್ತವೆ, ಆಗ್ತವೆ. ಆದರೆ ಆ ಸಮಸ್ಯೆಗಳನ್ನು ಇಟ್ಕೊಂಡು ಕೂತ್ಕೊಳ್ಳುವಂಥದ್ದಲ್ಲ, ಅದನ್ನು ಮನ್ನಿಸುತ್ತಾ ಕ್ಷಮಿಸುತ್ತಾ ಅನ್ಯೋನ್ಯತೆಯಲ್ಲಿ ಮುಂದೆ ಅದು ಹೋಗುವಾಗ ಆ ಸಭೆ ಅಭಿವೃದ್ಧಿ ಹೊಂದುವಂತದ್ದು. ಆದ್ರಿಂದ ಇವರ ವಿಷಯದಲ್ಲಿ ಒಂದು ನೋಡಿದ್ದೇವೆ. ಈಗ ಇವರ